ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೆ, ಪ್ಲೇಯರ್ ಪ್ರಿಡಿಕ್ಷನ್ ಏನ್ ಕೊಟ್ಟಿದ್ದೆ, ಮ್ಯಾಚ್ ಪ್ರಿಡಿಕ್ಷನ್ ಏನ್ ಕೊಟ್ಟಿದ್ದೆ, ಸಖತ್ತಾಗೆ ಹೋಗಿದೆ. ಇವತ್ತು ಫುಲ್ಲು ಎಂಟರ್ ಮಾರ್ಕೆಟ್ ಪ್ರಿಡಿಕ್ಷನ್ ಉಲ್ಟಾ ಕೂಡ ಮಾಡ್ಬಿಟ್ಟೆ. ಆಫ್ಟರ್ ಲಾಂಗ್ ಟೈಮ್ ಗ್ಯಾಪ್ ನ ಕೂಡ ತಗೊಂಡಾಗರು. ಇಷ್ಟ ದಿವಸ ಸ್ವಲ್ಪ ಫ್ಲಾಪ್ ಕೂಡ ಆಗ್ತಾ ಇತ್ತು, ಗೊತ್ತಲ್ಲ. ಯಾವ್ದಾದ್ರು ಕೂಡ ಅಷ್ಟೇ, ಯಾವುದೇ ಇಂಡಸ್ಟ್ರಿ ಆದ್ರೂ ಕೂಡ ಅಷ್ಟೇ, ನೀವು ಎಲ್ಲಾದ್ರೂ ಕೂಡ ಅಷ್ಟೇ, ಹಿಂಗೆ ಹೋಗ್ತಾ ಇರಕ್ಕಾಗಲ್ಲ, ಇಳಿಲೇಬೇಕು ಮತ್ತೆ ಅಪ್ ಆಗ್ಲೇಬೇಕು. ಸೊ ಅದೇ ರೀತಿ ಇವತ್ತು ನಮ್ಗೆ ಕೂಡ ಆಗಿದ್ದು. ಮತ್ತೆ ಪ್ಲೇಯರ್ ಪ್ರೊಟೆಕ್ಷನ್ ಏನ್ ಕೊಟ್ಟಿದೆ ಅದೇ ರೀತಿ ಕೂಡ ಆಯ್ತು. ಹೇಳಿದ್ದೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದೆ. ಇಲ್ಲಿ ಚೇಸ್ ಮಾಡೋಕೆ ಕಷ್ಟ ಕೂಡ ಆಗುತ್ತೆ. ಏನಕ್ಕೆ ಅಂದ್ರೆ ಗೊತ್ತಲ್ಲ, 255 ಟಾರ್ಗೆಟ್ ಅಂದ್ರೆ ಅಷ್ಟು ಈಸಿ ಕೂಡ ಅಲ್ಲ ಹೊಡಿಯೋದು, ಎಷ್ಟು ಪ್ರೆಷರ್ ಇರುತ್ತೆ ಅಂತ ಕೂಡ ಗೊತ್ತು. ಹಾಗಾಗಿ ವೆಂಕಟೇಶ್ ಅಯ್ಯರ್ ಅಂದ್ರೆ ವಿರಾಟ್ ಕೊಹ್ಲಿ ಇಲ್ಲಿ ಫ್ಲಾಪ್ ಕೂಡ ಆಗ್ತಾರೆ ಅಂತ ಕೂಡ, ಅಂದ್ರೆ ಒಬ್ರು ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ಇನ್ನೊಬ್ರು ಯೂಟ್ಯೂಬ್ ಅಲ್ಲಿ ಪಾಪ ಬಂದು ಕಮೆಂಟ್ ಅನ್ನ ಕೂಡ ಮಾಡಿದ್ರು, ಗುರು ಇವತ್ತು RCB ವಿನ್ ಆಗುತ್ತೆ, ನೀನಕ್ಕೆ SRH ಗೆ ಸಪೋರ್ಟ್ ಮಾಡ್ತಾ ಇದ್ಯಾ, ಮೊದಲು RCB ಗೆ ಸಪೋರ್ಟ್ ಮಾಡೋ ಹಾಗೆ ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ RCB ಫ್ಯಾನ್, ನಾನು RCB ಬಿಟ್ಟು ಬೇರೆ ಟೀಮ್ಗೆ ಸಪೋರ್ಟ್ ಮಾಡಲ್ಲ. ಇಲ್ಲಿ ಕ್ರಿಕೆಟ್ ಅನಾಲಿಸಿಸ್ ಮಾಡ್ತಾ ಇದೀನಿ, ನಿಮ್ಗೆ ವಿಡಿಯೋ ಮಾಡ್ತೀನಿ ಅಂದ್ರೆ ಆಸ್ ಪರ್ ಸ್ಟಾಟ್ಸ್ ಮತ್ತೆ ಅನಾಲಿಸಿಸ್ ಏನಿರುತ್ತೆ ಅದ್ರ ಪ್ರಕಾರ ನಾನು ಪ್ರಿಡಿಕ್ಷನ್ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಈ ಪಿಚ್ ಅಲ್ಲಿ RCB ಗೆ ಕಷ್ಟ ಕೂಡ ಆಯ್ತು. ಮತ್ತೆ ಇವತ್ತು ನೀವು ನೋಡಿದ್ರಿ ಯಾವ ತರ ಬ್ಯಾಟಿಂಗ್ ಆಡಿದ್ರು SRH ಅವರು ಅಂತ. ಮತ್ತೆ ಟಾಸ್ ಅವರು ವಿನ್ ಆಗಿ ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ತುಂಬಾ ಜನ ನೀವೇನ್ ಅನ್ಕೊಂಡ್ರಿ ಗೊತ್ತಾ, ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಂಗೆ ಪಕ್ಕ ಇವತ್ತು RCB ಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಅನ್ಕೊಂಡ್ರಿ. ಆದ್ರೆ ದೊಡ್ಡ ತಪ್ಪು. ಇಲ್ಲಿ SRH ಅವರು ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ, ಈ ಪಿಚ್ ಅಲ್ಲಿ ನೋಡಿ ಲಾಸ್ಟ್ ಕೆಲವೊಂದು ಮ್ಯಾಚಸ್ ಆಡಿದಿಲ್ಲ, ಎಲ್ಲಾ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ 230+ ಕೊಟ್ಟಿದ್ದಾರೆ. ಇವತ್ತು ಪಿಚ್ ನಂಬರ್ 2 ಅಲ್ಲಿ ಗೇಮ್ ಅನ್ನ ಕೂಡ ಆಡಿಸಿದ್ದು. ಹಾಗಾಗಿ ನಂಗೆ ಬೆಳಗ್ಗೆ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತೈತಿ ಇವತ್ತು SRH ಅವರು ವಿನ್ ಆಗ್ತಾರೆ ಅಂತ. ಈ ಪಿಚ್ ಅಲ್ಲಿ ಆಡಿರುವ ಲಾಸ್ಟ್ 2 ಮ್ಯಾಚ್ ಕೂಡ ಅಷ್ಟೇ 230+ ಕೂಡ ಹೊಡೆದಿದ್ದಾರೆ. ಮತ್ತೆ ಇವತ್ತಂತೂ 255 ರೇಂಜಿಗೆ ಇವತ್ತು ಹೊಡೆದಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಸಾಮಾನ್ಯ ಮಾತಂತೂ ಅಲ್ವೇ ಅಲ್ಲ. ಸ್ಟಾರ್ಟಿಂಗ್ ಇಂದನೇ ಅವರು ಕೂಡ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು SRH ಅವರು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಬ್ಯಾಟಿಂಗು. ಅದಾದ್ಮೇಲೆ ಈ ಕಡೆ ಅಭಿಷೇಕ್ ಶರ್ಮಾ ನೋಡಿ, ಇವತ್ತು ಲಕ್ ಒಂಥರ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಸುಮಾರು 3-4 ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ದು. ಒಂದ್ಸಲಿ ವೆಂಕಟೇಶ್ ಅಯ್ಯರ್ ಡ್ರಾಪ್ ಮಾಡಿದ್ದು, ಅದಾದ್ಮೇಲೆ ಜೋರ್ಡನ್ ಕಾಕ್ಸು ಅದು ಬೌಂಡ್ರಿ ಲೈನ್ ಹತ್ರ ಅಂದ್ರೆ ಅದು ಕುಶಂತ್ ಆಗ್ತು, ಅದು 6 ಅಂತ ಕೌಂಟ್ ಕೂಡ ಆಯ್ತು. ಅದಾದ್ಮೇಲೆ ಮತ್ತೆ ದೇವದತ್ ಪಡಿಕ್ಕಲ್ ಯಾರೋ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ದು. ಅದೇ ಹೇಳಿದ್ದು 5ನೇ ಓವರ್ ಅಲ್ಲಿ ಫಸ್ಟ್ ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ದು. ಅದಾದ್ಮೇಲೆ ಇಲ್ಲಿ ಅಭಿಷೇಕ್ ಶರ್ಮಾ ಸ್ವಲ್ಪ ಹಿಟ್ ಕೂಡ ಆಗಿದ್ದು, 56 ರನ್ ಕೂಡ ಹೊಡೆದಿದ್ದು. ಆಲ್ಮೋಸ್ಟ್ ಇಲ್ಲಿ ಟ್ರಾವಿಸ್ ಹೆಡ್ ಬಿಟ್ರು ಅಂದ್ರೆ ಎಲ್ಲ ಕೂಡ ಹಾಫ್ ಸೆಂಚುರಿ ಹೊಡೆದಿದ್ದಾರೆ SRH ಕಡೆಯಿಂದ. ಸಖತ್ತಾದ ಫಾರ್ಮ್ ಅಲ್ಲಿ. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಹೈದರಾಬಾದ್ ಪಿಚ್ ಅಲ್ಲಿ SRH ಅವರ ಸ್ಟಾಟ್ಸ್ ಸಖತ್ತಾಗಿದೆ. ಅದಾದ್ಮೇಲೆ ಈ ಕಡೆ ಅಭಿಷೇಕ್ ಶರ್ಮನ ಇದು ಸ್ಟ್ರೈಕ್ ರೇಟ್ ಸುಮಾರು 240+ ಕೂಡ ಇದೆ. ಇವತ್ತು ಕೂಡ ಅಷ್ಟೇ 240 250+ ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿದ್ದು. ಸಾಲಿಡ್ ಆಗಿ ಮಾತ್ರ ಗೇಮ್ ಅನ್ನ ಕೂಡ ಆಡ್ಕೊಟ್ಟಿದ್ದು ಮಾತ್ರ ಇವತ್ತು SRH ಅವರು. 255 ಹೊಡಿಯೋದು ಅಂದ್ರೆ ಹುಡುಗಾಟದ ಮಾತಂತೂ ಅಲ್ವೇ ಅಲ್ಲ. ನೀವೆಲ್ಲ ಏನ್ ಅನ್ಕೊಂಡಿದ್ರಿ ಅಂದ್ರೆ ಇನ್ನೊಂದು ಕೂಡ ಅನ್ಕೊಂಡಿರ್ತಾರೆ, ಈ ಕಡೆ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿಗಿದೆ, ಹೊಡಿಯೋದು ಕಷ್ಟ ಆಗುತ್ತೆ ಅಂತ. ಸೊ ಚಾನ್ಸ್ ಇಲ್ಲ ಗುರು, ಏನಕ್ಕೆ ಅಂದ್ರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಕೂಡ ಆಗುತ್ತೆ. ಗ್ಯಾಪ್ ಅಲ್ಲಿ ಹೊಡಿಬಹುದು. ಅದಾದ್ಮೇಲೆ ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೂಡ ನೀವು ನೋಡಿದ್ರಿ, ಯಾರು ವೆಂಕಟೇಶ್ ಅಯ್ಯರ್ ಯಾವ ಲೆವೆಲ್ಗೆ ಚಚ್ಚಿದ್ರು ಅಂತ. ಕೇವಲ 19 ಬಾಲ್ ಅಲ್ಲಿ 44 ರನ್ ಹೊಡೆದ್ರಲ್ಲ. ಸೊ ಆತರ ಆಡಿದ್ ನೋಡ್ತಾ ಅಂದ್ರೆ ಪಕ್ಕ ಚೇಸ್ ಮಾಡ್ತಾರೆ, 10 ಹೋಗ್ತಾರೆ ಅಂತ ನಾನು ಅನ್ಕೊಂಡೆ. ಆದ್ರೆ ಯಾವಾಗ ಪವರ್ ಪ್ಲೇ ಮುಗಿತು ತಗೊಳ್ಳಿ, ಚೇಸಿಂಗ್ ಮಾಡಕ್ಕೆ ತುಂಬಾ ಕಷ್ಟ ಕೂಡ ಆಯ್ತು. ರಜತ್ ಪಡಿದಾರ್ ಇಲ್ಲಿ ತುಂಬಾ ಸ್ಟ್ರಗಲ್ ಕೂಡ ಮಾಡಿದ್ರು. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ವಿಕೆಟ್ ಕೂಡ ಬಿತ್ತು, ವಿರಾಟ್ ಕೊಹ್ಲಿ ವಿಕೆಟ್ ಕೂಡ ಬಿತ್ತು. ಸಿಂಪಲ್ ಆಗಿ ವಿರಾಟ್ ಕೊಹ್ಲಿ ಹೊಡೆದಿದ್ದಷ್ಟೇ ಡೈರೆಕ್ಟ್ ಕ್ಯಾಚ್. ಅಂದ್ರೆ ಸಕೀಬ್ ಹಾಸನ್ನ ಇಲ್ಲಿ ತಗೊಂಬಂದ್ರಲ್ಲ, ಅದು ತುಂಬಾ ಅಡ್ವಾಂಟೇಜ್ ಕೂಡ ಆಗ್ಬಿಡ್ತದೆ SRH ಅವ್ರಿಗೆ. ಏನಕ್ಕೆ ಅಂದ್ರೆ ಸ್ಲೋರ್ ಬಾಲ್ ಹಾಕಿದ, ಹಂಗಾಗಿ ಕಷ್ಟ ಕೂಡ ಆಗುತ್ತೆ ಆಡಕ್ಕೆ ಈ ಪಿಚ್ ಅಲ್ಲಿ. ಮತ್ತೆ ಪಿಚ್ ಮುಂಚೆನೆ ಸ್ಲೋ ಕೂಡ ಆಗ್ಬಿಡುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಇಂಥ ಪಿಚ್ ಅಲ್ಲಿ ಬ್ಯಾಟಿಂಗ್ ಆಡೋದು ತುಂಬಾ ಕಷ್ಟ ಕೂಡ ಆಗೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಯಾರ್ದು ಬಂದವರು ದೇವದತ್ ಪಡಿಕ್ಕಲ್ ಅದೆಲ್ಲ ವಿಕೆಟ್ಗಳು ಬೇಗ ಬಿಡಕಲ್ಲಿ ಸ್ಟಾರ್ಟ್ ಆಗ್ಬಿಡ್ತು. ಅದಾದ್ಮೇಲೆ ನನಗೆ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇಶಾಂತ್ ಮಲಿಂಗ ಅಂದ್ರೆ ಪ್ಯಾಟ್ ಕಮಿನ್ಸ್ ಇಬ್ಬರಲ್ಲಿ ಒಬ್ಬರಿಗೆ ಇವತ್ತು 2-3 ವಿಕೆಟ್ ಫಿಕ್ಸ್ ಅಂತ. ಅದೇ ರೀತಿ ನೋಡ್ಬೋದು ಇಶಾಂತ್ ಮಲಿಂಗಗೆ 2 ವಿಕೆಟ್ ಕೂಡ ಬಿದ್ದಿದ್ದು. ಒಂದು ಸಖತ್ತಾದ ಒಂದು ಕಂಟ್ರೋಲ್ ನ ಕೂಡ ಮಾಡ್ಕೊಂಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಸ್ಟಾರ್ಟಿಂಗ್ ಪವರ್ ಪ್ಲೇ ಹೊಡ್ಸ್ಕೊಂಡ್ರು ಬಿಡಿ, ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಅಂದ್ರೆ ಇಲ್ಲಿ RCB ಅವರು ಪವರ್ ಪ್ಲೇ ಅಲ್ಲಿ ಎಷ್ಟು ರನ್ ಹೊಡಿಯಕ್ಕಾಗುತ್ತೋ ಅಷ್ಟು ರನ್ ಹೊಡಿಲೇಬೇಕು. ಅಂದ್ರೆ ಎಕ್ಸ್ಪರ್ಟ್ ಒಂದು 70+ ಅಂತ ಇಟ್ಕೊಂಡಿದ್ರು ಅನ್ಸುತ್ತೆ, 70+ ಕ್ರಾಸ್ ಮಾಡಿದ್ರು ಬಿಡಿ. ಆದ್ರೂ ಕೂಡ ಪವರ್ ಪ್ಲೇ ಮುಗಿದ್ಮೇಲೆ ಸರ್ವೈವ್ ಆಗೋದಿಲ್ಲ, ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅದು ಸರ್ವೈವ್ ಆಗಕ್ಕೆ ಆಗ್ಲಿಲ್ಲ ಇಲ್ಲಿ RCB ಅವರಿಗೆ. ಹಾಗಾಗಿ ವಿಕೆಟ್ ಗಳ ಮೇಲೆ ವಿಕೆಟ್ ಬಿಡಕ್ಕೆ ಸ್ಟಾರ್ಟ್ ಕೂಡ ಆಯ್ತು. ಅದಾದ್ಮೇಲೆ ರಜತ್ ಪಟಿದಾರ್ ಕೂಡ ನೋಡ್ಬೋದು, ಅಂತ ಪ್ಲೇಯರ್ ರಜತ್ ಪಟಿದಾರ್ ಸ್ಪಿನ್ನರ್ಸ್ ಗೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅಲ್ಲಿ ಶಿವಾಂಗ್ ಕುಮಾರ್ ಅದೇ ಓವರ್ ಅಲ್ಲಿ ತಗೊಂಬಂದ್ರು, ಆದ್ರೂ ಕೂಡ ಸ್ಟ್ರಗಲ್ ಕೂಡ ಮಾಡಿದ್ರು. ಹೊಡಿಯೋದಷ್ಟು ಈಸಿ ಇರಲಿಲ್ಲ, ನೀವೆಲ್ಲ ಅನ್ಕೊಂಡಿರ್ತೀರ. ಆದ್ರೂ ಕೂಡ ಇನ್ನು ಲಾಂಗ್ ಬ್ಯಾಟಿಂಗ್ ಡೆಪ್ತ್ ಕೂಡ ಇದೆ, ಆರಾಮಾಗಿ ಹೊಡಿತಾರೆ. ಆ ಕಡೆ ಟೀಮ್ ಡೇಡ್ ರೊಮರೇಶ್ ಅಫರ್ಡ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ. ಇದ್ರಗಿಂತ ಬೇಕಾ ಆರಾಮಾಗಿ ಹಿಂಗ ಚೇಸ್ ಮಾಡ್ತಾರೆ ಅವ್ರು, ಸ್ವಲ್ಪ ಆಡ್ಕೊಟ್ರು ಸಾಕು ಅಂತ ನೀವ್ ಅನ್ಕೊಂಡಿರ್ತೀರ. ಬಟ್ ಬ್ಯಾಟಿಂಗ್ ಆಡೋದು ಅಷ್ಟು ಈಸಿ ಇರಲ್ಲ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಇವತ್ತು ನೋಡಿದ್ರ ಯಾವ ತರ ಆಡಿದ್ರು ಏನು ಅಂತ. ಬಟ್ ಆದ್ರೂ ಕೂಡ ನನ್ಗೆ ಇಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಈಗ RCB ಸೋತ್ರು ಕೂಡ ಟಾಪ್ 1 ಅಲ್ಲಿ ಸೇಫ್ ಆಗಿ ಕೂತ್ಕೊಂಡಿದೆ. ನೆಕ್ಸ್ಟ್ ಕ್ವಾಲಿಫೈರ್ ಮ್ಯಾಚ್ ಕೂಡ ಇದೆ.
GT ಮತ್ತೆ RCB. ಇನ್ನ ಡೈರೆಕ್ಟ್ ಆಗಿ ಪ್ಲೇ ಆಫ್ ಅಲ್ಲಿ ನಾವು RCB ಮ್ಯಾಚ್ ಅನ್ನ ನೋಡ್ಬೇಕಾಗುತ್ತೆ. ಅಲ್ಲಿ RCB ವಿನ್ ಆಗ್ಲೇಬೇಕಾಗುತ್ತೆ. ಅಲ್ಲಿ ಅಂದ್ರೆ ಲಾಸ್ ಆಯ್ತು ಅಂದ್ರೆ ತುಂಬಾ ಕಷ್ಟ ಕೂಡ ಆಗುತ್ತೆ. ಆದ್ರೂ ಇವತ್ತು ನಮ್ಗೆ ಒಂದು ಬೆಂಕಿ ಬಿರುಗಾಳಿ ಆಟ ನೋಡಕ್ಕೆ ಸಿಕ್ಕಿದ್ದು SRH ಮತ್ತೆ ಈ ಕಡೆ ವೆಂಕಟೇಶ್ ಅಯ್ಯರ್ ಇಂದ. ವೆಂಕಟೇಶ್ ಅಯ್ಯರ್ನ ಮುಂಚೆನೆ ಅವರ ಪುಷ್ ಮಾಡ್ಬಿಟ್ಟಿದ್ರು ಜೇಕಬ್ ಬತ್ತಲ್ ಬದಲಿಗೆ. ಅಂದ್ರೆ ಪಕ್ಕ RCB ಕೂಡ ನೆಕ್ಸ್ಟ್ ಲೆವೆಲ್ ಇರೋದು ಅನ್ಸುತ್ತೆ. ಏನ್ ಆಟಗಾರರು ವೆಂಕಟೇಶ್ ಅಯ್ಯರ್ ಅಂದು, ಯಪ್ಪ, ಕೇವಲ 19 ಬಾಲಿಗೆ 44 ರನ್ ಹೊಡಿತಾರೆ ಅಂದ್ರೆ ಹುಡುಗಾಟದ ಮಾತಾಡೋದು. ಎಲ್ರಿಗೂ ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ. ಪವರ್ ಪ್ಲೇ ಈ ತರ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎಲ್ಲಿ 70+ ರನ್ ಪವರ್ ಪ್ಲೇ ಇನ್ನು ಮುಗ್ದೇ ಇರಲಿಲ್ಲ. ಆಲ್ರೆಡಿ 70+ ರನ್ ಕ್ರಾಸ್ ಆಗ್ಬಿಟ್ಟಿತ್ತು. ಆರಾಮಾಗಿ ಚೇಸ್ ಮಾಡ್ತಾರೆ ಬಿಡುಗರು ಅಂತ ಎಲ್ಲರೂ ಕೂಡ, ನಾನು ಕೂಡ ಇನ್ಕ್ಲೂಡ್, ಕನ್ಫರ್ಮ್ ಆಗ್ಬಿಟ್ಟಿದೆ ಈ ತರ ಆಡಿದ್ ನೋಡ್ತಾ ಅಂದ್ರೆ. ಅಲ್ಲ ಗುರು, ಈ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪಿಚ್ಚು ಸ್ಲೋ ಆಗುತ್ತೆ, ಬ್ಯಾಟಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಆದ್ರೂ ಕೂಡ ಈ ಲೆವೆಲ್ ಅಲ್ಲಿ ಆಡ್ತಿದಾರಲ್ಲ ಅಂತ ಅನ್ಕೊಂಡೆ. ಸಖತ್ತಾಗಿ ಆಡ್ಕೊಟ್ರು ಮಾತ್ರ ವೆಂಕಟೇಶ್ ಅಯ್ಯರ್. ಅದಾದ್ಮೇಲೆ ಕಡೆ ವಿರಾಟ್ ಕೊಹ್ಲಿ ಅಂದ್ರೆ ಸ್ವಲ್ಪ ಸೆಟ್ ಆಗಿದ್ರು ಅಂದ್ರೆ ಕಷ್ಟ ಕೂಡ ಆಗೋದು. ಅವ್ರನ್ನ ಸ್ವಲ್ಪ ಬೇಗ ಎತ್ಕೊಂಡಿದ್ಯತ್ತು. SRH ಅವರಿಗೆ ಒಂಥರ ಅಡ್ವಾಂಟೇಜ್ ಕೂಡ ಸಿಕ್ತು. ಓವರ್ ಆಲ್ ಇವತ್ತಿನ ಮ್ಯಾಚ್ ಅಂತೂ ಸಖತ್ತಾಗಿ ನಮಗೆ ನೋಡಕ್ಕೆ ಸಿಕ್ಕಿರುವಂತದ್ದು. ಅದೇ ರೀತಿ ನಮ್ಮ ಪ್ರಿಡಿಕ್ಷನ್ಗಳು ಕೂಡ ಅಷ್ಟೇ, ಏನ್ ಪ್ರಿಡಿಕ್ಷನ್ ಕೊಟ್ಟಿದೆ ಅದೇ ರೀತಿ ಪ್ರಿಡಿಕ್ಷನ್ ಪಾಸ್ ಕೂಡ ಆಗಿದೆ. ಇನ್ನು ಮುಂದೆ ಕೂಡ ಅಷ್ಟೇ, ಇವತ್ತಿಂದ ಬಿಟ್ಟು ಇನ್ನು 3 ಮ್ಯಾಚಸ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ಕೂಡ ಪ್ರಿಡಿಕ್ಷನ್ ಸರಿ ಕೊಡಕ್ಕೆ ಟ್ರೈ ಕೂಡ ಮಾಡ್ತೀನಿ. ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಇದೆ, ಜಾಯ್ನ್ ಆಗ್ಬೋದು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.